ವೇದಿಕೆ ಮೇಲೆ ಆಸೀನರಾಗಿರುವ ಜಂಟಿ ಕೃಷಿ ನಿರ್ದೇಶಕರಾಗಿರುವ ಶ್ರೀಮತಿ ದೇವಿಕಾ ಮೇಡಮ್ ಅವರೇ ಹಾಗೂ ತೋಟಗಾರಿಕೆ ಇಲಾಖೆಯ ಜಂಟಿ ತೋಟಗಾರಿಕಾ ನಿರ್ದೇಶಕರಾದ ಶ್ರೀಯುತ ವಿಶ್ವನಾಥ್ ಜಡೆ ಸಾಹೇಬ್ರೆ ಹಾಗೂ ಪ್ರಗತಿಪರ ರೈತರಾಗಿರುವ ನಮ್ಮ ವೈಜ್ನಾಥ್ ಅವರೇ ಹಾಗೂ ಸಹೋದ್ಯೋಗಿ ಮಿತ್ರರಾದ ಡಾಕ್ಟರ್ ವಿಜಯ ಮಾಂತೇಶ್ ಅವರೇ, ಡಾಕ್ಟರ್ ವಿ ಪಿ ಸಿಂಗ್ ಅವರೇ, ನನ್ನ ಎಲ್ಲ ಅಬ್ದುಲ್ ಕರೀಂ ಅವರೇ, ರಾಠೋಡ್ ಅವರೇ, ಪ್ರಸನ್ನ ಅವರೇ ಮತ್ತು ಅಂಬರೀಶ್ ಅವರೇ ಹಾಗೂ ಇನ್ನುಳಿದ ಎಲ್ಲ ಅಧಿಕಾರ ವೃಂದದವರೇ ಹಾಗೂ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳಾದ ಕೃಷಿ ಸಖಿಯರ ಬದಲಾಗಿ ನಮ್ಮ ಅವ್ರ ಮನೆಯವರು ಬಂದಿದ್ದಾರೆ. ಬಟ್ ಕೃಷಿ ಸಖರು ಬಂದಿರಿ, ಅದಕ್ಕೆ ಪ್ರೊವಿಷನ್ ಇಲ್ಲ. ಆದರೂ ಇನಾಗ್ರೇಷನ್ ಉದ್ಘಾಟನಾ ಸಮಾರಂಭ ಬಂದಿರಿ, ರೈತರಂತ ಕನ್ಸಿಡರ್ ಮಾಡ್ತೀವಿ. ದಯವಿಟ್ಟು ನಾಳೆಗೆ ನಿಮ್ಮ ಮನೆಯಲ್ಲಿ ಕರ್ಕೊಂಡೇ ಬರಬೇಕು, ಅಂದಾಗ ಮಾತ್ರ ಈ ಕಾರ್ಯಕ್ರಮ ಯಶಸ್ವಿ ಆಗುತ್ತೆ. ನಾವು 35 ಜನಕ್ಕೆ ಯಾಕೆ ತೊಗೊಂಡಿದ್ದೇವೆ ಅಂದರೆ ಸ್ಥಳದ ಅಭಾವ ಇರೋದ್ರಿಂದ, ಮತ್ತು ಒಮ್ಮೆ 60 ಜನಕ್ಕೂ ಮಾಡಿದ್ರೂ ಸರಿಯಾಗಿ ತರಬೇತಿ ಕೊಡೋಕ್ಕಾಗಲ್ಲ. ಆ ಉದ್ದೇಶದಿಂದ ಮಾಡಿದ್ದೀವಿ. ದಯವಿಟ್ಟು ನಮ್ಮದು ವಿನಂತಿ, ನಾಳೆಗೆ ನಿಮ್ಮ ಮನೆಯವರಿಗೆ ಕರ್ಕೊಂಡು ಬಂದು ಬೇಕಾದ್ರೆ ವಾಪಸ್ ಕರ್ಕೊಂಡು ಹೋಗ್ರಿ, ಅವರು ನೋಡಲಿ ಫಾರ್ಮು ಮತ್ತು ನೈಸರ್ಗಿಕ ಕೃಷಿ ಬಗ್ಗೆ ಭಾಳ ತಿಳ್ಕೊಂಬಂದಿದೆ. ಈಗಾಗಲೇ ನಮ್ಮ ಜಂಟಿ ಕೃಷಿ ನಿರ್ದೇಶಕರು ಮೇಡಮ್ ಅವರೆಲ್ಲ ನಮ್ಮ ಹಿಂದಿಂದೆಲ್ಲ ಯಾವ ಥರ ನಮ್ಮ ಹಿಂದಿನ ಕಾಲದಲ್ಲಿ ಯಾವ ಥರ ಕೃಷಿ ಇತ್ತು, ನಾವೇ ರಾತ್ರಿಗೆ ಹೋಗಿ ಕೃಷಿ ಸಹಾಯಕರ ಮುಖಾಂತರ ಫರ್ಟಿಲೈಸರ್ ಹಾಕ್ತಾಯಿದ್ದರು. ರೈತರು ಈ ಇನ್ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಅಂದರೆ ಇವೆಲ್ಲ DAP, ಯೂರಿಯಾ ಅದು ಉಪಯೋಗಿಸೋದೇ ಗೊತ್ತಿಲ್ಲ. ಜನಸಂಖ್ಯೆ ಅದಕ್ಕೋಸ್ಕರ ಮತ್ತು ಆಹಾರ ಉತ್ಪಾದನೆಗೋಸ್ಕರ ಮತ್ತು ಆಹಾರ ಆಗಬಾರ್ದು ಅನ್ನೋ ದೃಷ್ಟಿಗೋಸ್ಕರ ನಾವೆಲ್ಲ ಹೈ ಯೀಲ್ಡಿಂಗ್ ವೆರೈಟೀಸ್ ಬೇರೆ ಬೇರೆ ದೇಶದಿಂದ ಇಂಪೋರ್ಟ್ ಮಾಡಿಕೊಂಡು ಅದಕ್ಕೆ ಏನು ಬೇಕಂತೆಲ್ಲ ಕೊಟ್ಟು ನಾವು ಬೆಳೆಸ್ತೀವಿ. ಈಗೇನಾಗಿದೆ ಪರಿಸ್ಥಿತಿ ನಮ್ಗೆ, ಈಗ ಯಾವುದೇ ಒಂದು ದೇಶ ಇರಬೇಕಂದ್ರೆ ಫುಡ್ ಸೆಕ್ಯೂರಿಟಿ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್. ಕನಿಷ್ಠ ವೇತನದಲ್ಲಿ ಅವ ಜೀವನ ನಡೆಸ್ಬೇಕು. ಅದಕ್ಕೋಸ್ಕರ ನಾವು ಆಹಾರ ಉತ್ಪಾದನೆ ಮಾಡಲೇಬೇಕು, ಇಲ್ಲಾಂದ್ರೆ ಕಷ್ಟ ಆಗುತ್ತೆ. ಈಗೇನಾಗಿದೆ ಎಲ್ಲ ಕಡೆ ಮೊದಲೆಲ್ಲ ಭಾಳ, ಈಗ ನೀವು ಇಸ್ರೇಲ್ ಅಂತ ದೇಶದಲ್ಲಿ ಹೋಗಿ ಅಲ್ಲಿ ಬರೀ 2 ಸಲ ಮಳೆ ಆಗುತ್ತೆ. ನಾವು ಇಂಗ್ಲೀಷ್ನಲ್ಲಿ ಓನ್ಲಿ 2 ರೇನಿ ಡೇಸ್ ಅಂತಿದ್ದೀವಿ. ಮಳೆ ದಿನ ಅಂತ ಯಾವಾಗ ಅಂತಿದ್ದೀವಿ? ಒಂದು ದಿವಸ ನಮಗೆ 2.5 mm ಹೆಚ್ಚಿಗೆ ಮಳೆ ಆಯಿತು ಅಂತ ಅದಕ್ಕೊಂದು ಮಳೆ ದಿನ ಅಂತ ಕರಿತಿದ್ದೀವಿ. ಅಲ್ಲಿ 35 mm ಮಳೆ ಆಗುತ್ತೆ. ಉಳಿಕೆ 60% ಏರಿಯಾ ಬರ್ಡ್ ಇದೆ, ಉಸುಕ್ ಏನು ಮಾಡೋಕ್ಕಾಗಲ್ಲ. ಅಂಥದ್ರಲ್ಲಿ ಚಾಲೆಂಜ್ ಆಗಿ ಅವರೆಲ್ಲ ಎಕ್ಸ್ಪೋರ್ಟ್ ಮಾಡ್ತಾರೆ ಬೆಳೆದಿದ್ದು ತರಕಾರಿ ಆಗಿರ್ಬೋದು. ಒಂದು ಪಾಲಿ ಹೌಸ್ ಅಂದ್ರೆ 10 ಗುಂಟೆ ಜಾಗ ಇರುತ್ತೆ, 1,000 ಸ್ಕ್ವೇರ್ ಮೀಟರ್. ಅದರಲ್ಲಿ 15ರಿಂದ 20 ಟನ್ ಬೆಳೀತಾರೆ. ಟೊಮೆಟೊರ ಬೆಳೀರಿ, ಡಬ್ಬು ಮೆಣಸಿನ್ಕಾಯರ ಬೆಳೀರಿ, ಬಿಕಾಸ್ ಆಫ್ ಟೆಕ್ನಾಲಜಿ. ಈಗ ನಮ್ಮಲ್ಲೂ ಸಾಕಷ್ಟು ತೋಟಗಾರಿಕೆಯಲ್ಲಿ ಕೂಡ ಪಾಲಿ ಹೌಸಸ್ಸು, ಶೇಡ್ ಹೌಸಸ್ಸು ಸರ್ಕಾರ ಭಾಳ ಉತ್ತೇಜನ ಕೊಡ್ತಾ ಇದೆ. ಬಟ್ ಪಾಲಿ ಹೌಸು, ಶೇಡ್ ಹೌಸು ಬೆಳಿಬೇಕಂದ್ರೆ ನಮ್ಮ ಸಾವಯವ ಪದಾರ್ಥಗಳು ಬಳಕೆ ಮಾಡಿದಾಗ ಮಾತ್ರ ಅವ್ರು ಬೆಳೆಯೋಕ್ಕೆ ಸಾಧ್ಯ. ನಾವು ಮಣ್ಣಿನ ಬಗ್ಗೆ ಯಾರೂ ಗಮನ ಕೊಡ್ತಾ ಇಲ್ಲ. ನೈಸರ್ಗಿಕವಾಗಿ ಸರಳವಾಗಿ ಸಿಗೋದೇ ನಮ್ಮ ಭೂಮಿ ತಾಯಿ, ಅದು ಕಾಪಾಡುವುದು ಭಾಳ ಮುಖ್ಯ ಇದೆ. ನಮ್ಮ ವೈಜ್ನಾಥ್ ಅವ್ರು ಭಾಳ ಚಲೋ ಹೇಳಿದ್ರು, ನೈಸರ್ಗಿಕ ಕೃಷಿ ಬಗ್ಗೆ ಪಾಠ ಮಾಡೋಕ್ಕೆ ಭಾಳ ಚೆನ್ನಾಗಿರುತ್ತೆ. ಬಟ್ ಪ್ರಾಕ್ಟಿಕಲ್ ಆಗಿ ಮಾಡೋದು ಕಷ್ಟ ಇರುತ್ತೆ. ಬಟ್ ಹಾಗೆ ಅಂದ್ಕೊಂಡೇ ಬಂದಿದೆ, ಬಟ್ ಮಾಡೋದು ಈ ಒಳ್ಳೆ ನಿದರ್ಶನ ಅಂದರೆ ಇದೇ ನಮ್ಮ ಕಾಲೇಜ್ನಲ್ಲೇ. ಇದು ಕಾಲೇಜ್ ಸ್ಟಾರ್ಟ್ ಆಗಿ 16-17 ವರ್ಷ ಆಯಿತು. ಈಗ ನಾ ಹೆಮ್ಮೆಯಿಂದ ಹೇಳ್ತೀನಿ, ಡಾಕ್ಟರ್ ಅಬ್ದುಲ್ ಕರೀಂ ಅವರು ಸಿರ್ಸಿಲಿಂದ ವರ್ಗಾವಣೆಯಾಗಿ ನಮ್ಮಲ್ಲಿ ಬಂದರು. ನಾವೆಲ್ಲ ಕಲಿಯುವಾಗ ಧಾರವಾಡದಾಗ ನೋಡ್ತಿದ್ದೇವೆ ಬಯೋ ಏಜೆಂಟ್ಸ್.
ಮತ್ತು ಅವ್ರದ್ದು ಒಂದು ಫೋಲ್ಡರ್ನು ಹೊರಗೆ ತಂದಿದ್ದಾರೆ. ಇದರೆಲ್ಲ ಕನ್ನಡದಲ್ಲಿ ಬರ್ತಾರೆ. ಇವು ಎಲ್ಲ ನಮ್ಮ ನೈಸರ್ಗಿಕ ಕೃಷಿಯಲ್ಲಿ ಬಳಸ್ತಕ್ಕಂಥ ಔಷಧಗಳು. ಮತ್ತು ರೈತರು ಇಲ್ಲೇ ಬಂದು ವೈಜ್ನಾಥ್ ಇದು ಜಳೆ ಸಾಹೇಬ್ರೆ ವಿಶ್ವನಾಥ್ ಅಂತ ಆರ್ ಟಿ ಒ ಇದ್ದಾರೆ, ಅವರು ಮಾಡಿದ್ದಾರೆ. 60 kg ಇಲ್ಲಿಗೆ ಬಂದು ಇದ್ದಾರೆ, ಫಾರ್ಮಿಗೆ ಬಂದು. ಅದು ರಿಸಲ್ಟ್ ನೋಡಿ. ಅದಕ್ಕೆ ದಯವಿಟ್ಟು ನೈಸರ್ಗಿಕ ಕೃಷಿ ಮಾಡೋಕ್ಕಾಗಲ್ಲ, ಭಾಳ ಟಫು, ನಾವೇನು ಮಾಡಲ್ಲ, ಬರೀ ಟ್ಯಾಕ್ಟರ್ಲಿಂದ ಉಳುಮೆ ಮಾಡ್ತೀವಿ, ಹೋಗಿ ಯೂರಿಯಾ DAP ತಂದು ಹಾಕ್ತೀವಿ, ಕಬ್ಬು ಬೆಳಿತೀವಿ, ತೊಗರಿ ಹಾಕ್ತಿದ್ದೇವೆ. ದಯವಿಟ್ಟು ಆ ಥರ ಮಾಡಕ್ಕೆ ಹೋಗ್ಬೇಡ್ರಿ. ನಾವು ನಮ್ಮ ಭೂಮಿ ನಮ್ಮದಲ್ಲಿದೆ, ನಮ್ಮ ಹಿಂದೆ ಬಳುವಳಿಯಿಂದ ಬಂದಿದೆ. ನಮ್ಮ ಪೀಳಿಗೆಗೂ ಕೂಡ ಫಲವತ್ತತೆ ಭೂಮಿ ಕೊಟ್ಟರೆ ನಿಮಗೆ ನೆನೆಸ್ತಾರೆ. ಆಮೇಲೆ ನೀವೆಲ್ಲ ಅದೆಲ್ಲ ನೀರು ಬಿಡೋದು, ಜಾಸ್ತಿ ಗೊಬ್ಬರ ಹಾಕೋದು, ಬೆಳೆದಿದ್ದು ಒಂದೇ ಬೆಳೆ ಬೆಳೆದೋದು, ಫ್ಯಾಕ್ಟ್ರಿದಾಗ ಒಯ್ಲಿಲ್ಲವರು ಸುಟ್ಟು ಬಿಡೋದು, ನಿಮ್ಮ ಮುಂದೆ ಮಕ್ಕಳಲ್ಲಿ ಮೊಮ್ಮಕ್ಕಳಲ್ಲಿ ನಿಮಗೆ ಬೈತಾರೋ. ನಮ್ಮ ಮುತ್ತಜ್ಜ ಎಂಥ ಭೂಮಿ ಬಿಟ್ಟು ಹೋಗಿದ್ದ, ನಮ್ಮಪ್ಪ ಎಲ್ಲ ಹಾಳು ಮಾಡೋದು, ಆ ಥರ ಬಯಸ್ಕೋಬೇಡಿ. ನೀವು ದುಡ್ಡು ಗಳಿಸದೇ ಇದ್ರೆ ಚೆನ್ನಾಗಿಲ್ಲ. ನಿಮ್ಮ ಬಳುವಳಿಯಿಂದ ಏನು ನಿಮ್ಮ ಭೂಮಿ ಬಂದಿದೆಯಲ್ಲ ನೈಸರ್ಗಿಕವಾಗಿ ಅದು ಕಾಪಾಡಬೇಕು. ಇದು ಎಲ್ಲರ ಕರ್ತವ್ಯ ಇದೆ. ಈ ಹಿಂದೆ ನಾವೆಲ್ಲ ಸ್ಟಡಿ ಮಾಡುವಾಗ ಭಾಳ ಗ್ರಾಮ್ ಲೆಕ್ಕದಾಗ ಯೂಸ್ ಇತ್ತು. ಪರ್ ಹೆಕ್ಟರ್ ಭಾಳ ಆದ್ರೆ 1 kg 2 kg ಗೊಬ್ಬರ ಯೂಸ್ ಮಾಡ್ತಿದ್ದೆ. ಈಗ ಅದು ಕ್ವಿಂಟಲ್ ಲೆಕ್ಕದಾಗ ಟನ್ ಲೆಕ್ಕದಾಗ ಹೋಗಿದೆ. ಮತ್ತು ಅವೆಲ್ಲ ತಯಾರಾದಾಗ ಈಗ ಸಾಕಷ್ಟು ಏನೇ ಒಂದು ಇಂಡಸ್ಟ್ರಿ ಮಾಡ್ಬೇಕಂದ್ರೆ ಪಾಪ ರೈತರು ನಮ್ಮ ಹೊಲ ಕೊಡೋಂಗಿಲ್ಲ. ಇವತ್ತು ರಾಮನಗರ್ ಗ್ರೇಟರ್ ಬೆಂಗಳೂರು ಅಂತ ಮಾಡ್ತಾ ಇದ್ದಾರೆ, ಅಲ್ಲೊಂದು ಹೌಸಿಂಗ್ ಮತ್ತು ಇಂಡಸ್ಟ್ರಿಯಲ್ ಏರಿಯಾ ಮಾಡ್ಬೋದು. ಆ ರೈತರು ಕೊಡಕ್ಕೆ ರೆಡಿ ಇಲ್ಲ, ನಮ್ಮ ಜನ ಬಿಡಕ್ಕೆ ರೆಡಿ. ಎಲ್ಲ ಆದಾಯ ಬರ್ತೈತಿ, ಎಲ್ಲ ಬರ್ತೈತಿ ಅಂದ್ರೆ ಮತ್ತೆ ಇರೋದೇ ಕಲ್ಟಿವೇಬಲ್ ಲ್ಯಾಂಡ್ ನಮ್ಮ ದೇಶದಲ್ಲಿ ಇರೋದೆಷ್ಟು? ಜಿಯೋಗ್ರಫಿಕಲ್ ಏರಿಯಾ ಇರೋದು 329 ಮಿಲಿಯನ್ ಹೆಕ್ಟರ್. ಅದರಲ್ಲಿ ನಾವು ಕಲ್ಟಿವೇಟ್ ಮಾಡೋದೆಷ್ಟು? 142 ಮಿಲಿಯನ್ ಹೆಕ್ಟರ್. ಅದು ಹೆಚ್ಚಿಗೆ ಮಾಡೋಕ್ಕಾಗಲ್ಲ ನಾವು ಯಾವುದೇ ಕಾಸ್ಟ್. ಈಗ ಹೆಂಗೆ ಕೈಗಾರಿಕೀಕರಣ, ನಗರಗಳ ಅಭಿವೃದ್ಧಿ ಆಗ್ತಾಯಿದೆ, ರೋಡ್ ವೈಡನ್ ಆಗ್ತಾ ಇದ್ದೇವೆ, ಮತ್ತು ಎಕ್ಸೆಸಿವ್ ಫರ್ಟಿಲೈಸರ್ ಯೂಸ್ ಮಾಡಿ, ಎಕ್ಸೆಸಿವ್ ನೀರು ಬಿಟ್ಟು, ಇವೆಲ್ಲ ಏನು ಕೆನಾಲ್ಗಳು, ಕಾವೇರಿ ಬೇಸಿನು, ಭದ್ರಾ ಕೆನಾಲು, ಅಲ್ಲೆಲ್ಲ ಏನಾಗ್ತಾಯಿದೆ ಜನಗಳ ಪರಿಸ್ಥಿತಿ. ಇವಾಗ ಕೊಪ್ಪಳದಲ್ಲಿ ಅದೆಲ್ಲ ಡಾಟಾ ನೋಡಿದ್ರೆ ಒಂಥರ ನಮಗೆ ಭಯ ಆಗುತ್ತೆ. ಅಲ್ಲಿ ಹೋಗಿ ನೌಕರಿ ಮಾಡ್ಬೇಕಾ ಬೇಡಪ್ಪ ಅಂತ. 8 ಜನದಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಆಗ್ತೈತೆ. ಬರೀ ಪಂಜಾಬ್ದಲ್ಲಿ ಅಷ್ಟೇ ಕೇಳ್ತಾ ಇದ್ದಿದೆ, ಕ್ಯಾನ್ಸರ್ ಟ್ರೈನೇ ಮಾಡಿಬಿಟ್ಟಿದ್ದಾರೆ. ಅಂದ್ರೆ ಏನು, ಭೂಮಿ ತಾಯಿಗೆ ಒಂದಲ್ಲ 3 ಬೆಳೆ ಬೆಳೆದು, ನೀರು ಬಿಡೋದು, ಗೊಬ್ಬರ ಹಾಕೋದು, ಟ್ರ್ಯಾಕ್ಟರ್ಲಿಂದ ಹಾರ್ವೆಸ್ಟ್ ಮಾಡೋದು, ಮಾರ್ಕೆಟಿಗೆ ಕಳಿಸೋದು. ಗೌರ್ಮೆಂಟ್ ಏನಾರ MRP ರೇಟ್ ಫಿಕ್ಸ್ ಇಲ್ಲ ಅಂದರೆ ಟ್ರ್ಯಾಕ್ಟರ್ ರೋಡಿನ ಮೇಲೆ ನಿಂತು ಸ್ಟ್ರೈಕ್ ಮಾಡೋದು. ಅದ್ರ ಬಗ್ಗೆ ನಾವು ಯಾರು ಪರಿಸರ ಬಗ್ಗೆ ಆಲೋಚನೆ ಮಾಡ್ತಾ ಇಲ್ಲ. ನಮ್ಮ ಮುಂದಿನ ಮಕ್ಕಳು ಎಷ್ಟು ವರ್ಷ ಬದುಕ್ತಾರೆ ಅನ್ನೋದು ಆಲೋಚನೆ ಮಾಡ್ತಾ ಇಲ್ಲ. ಈಗ ನೋಡ್ತಾ ಇದ್ದೀವಿ ನಾವು, ಹಿಂದಕ್ಕೊಂದು ಊರಿಗೆ ಹೋದ್ರೆ ಅಟ್ಲೀಸ್ಟ್ ಒಂದು 50 ಥರ ಅಜ್ಜಿಗಳು ಇರ್ತಿರು, 80 ವರ್ಷ 90 ವರ್ಷ ಮೇಲಾದವರು. ಅವ್ರು ಭಾಳ ಉಪಯೋಗ ಆಗ್ತಿದ್ರು. ಅವು ಹಿಂದಕ್ಕೆಲ್ಲ ಅಲ್ಲೇ ಬಾಳ್ತಾನ ಆಗ್ತಿತ್ತು, ಮನೆಯಲ್ಲೇ ಅವ್ರಿಗೆ ಕರೆಸ್ತಿದ್ರು, ಆ ಮಗುವಿಗೆ ಜೋಪಾನ ಮಾಡ್ತಾಯಿದ್ರು. ಈ ಕರೆಗೆ ಯಾರು ಇಲ್ಲೇ ಇಲ್ಲ. ಈಗ ನಮ್ಮ ಅಜ್ಜಿಗಳು ಮಾಡ್ತಿದ್ರು, ಈಗ ನಿಮ್ಮ ಅಜ್ಜಿಗಳು ಸೀದಾ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ, ಅಲ್ಲೇ ಅದು ಮಾಡಿಬಿಟ್ಟು ಟೀ ಕಾಫಿ ಇದು ಮಾಡಿಕೊಡ್ತಾರೆ, ಬೇರೆ ಏನು ಮಾಡ್ತಾಯಿಲ್ಲ. ಬಟ್ ಮಗು ಜನ್ಮ ಆದಾಗ, ತಾಯಿದು ಪುನರ್ಜನ್ಮ ಆದಾಗ ಅವಾಗ ನಾವು ಒಳ್ಳೆಯ ಆಹಾರ ಕೊಡಬೇಕು. ಅಂದಾಗ ಮಾತ್ರ ತಾಯಿನೂ ಚೆನ್ನಾಗಿರ್ತಾಳೆ, ಮಗುನೂ ಚೆನ್ನಾಗಿರ್ತೈತಿ. ಅದೇ ರೀತಿ ನಮ್ಮ ಭೂಮಿನೂ ಅಷ್ಟೇ. ಇವತ್ತು ನಾವು ಯಾಕೆ ತೋಟಗಾರಿಕೆ ಇಲಾಖೆಗೆ, ತೋಟಗಾರಿಕೆ ಬೆಳೆಗಳಿಗೆ ಯಾಕೆ ಒತ್ತು ಕೊಡ್ತೀವಿ ಅಂದ್ರೆ, ಈಗ ಭಾಳ ಚಲೋ ಎಕ್ಸಾಂಪಲ್ ಕೊಟ್ಟರು. ಮಾವಿನ ಗಿಡದ್ದು ನಾನು ನೋಡಿ, ನಾವು ತೋಟಕ್ಕೆ ಹೋಗಿ ಆ ಮಾವಿನ ಗಿಡದ ಕೆಳಗಡೆ ಆಕಳು ಕಟ್ತಾರೆ. ಅದು ಅಲ್ಲೇ ಗಂಜಲ ಹಾಕ್ತದೆ, ಸಗಣಿ ಹಾಕ್ತದೆ, ನೀರು ನ್ಯಾಚುರಲ್ ಆಗಿ ಮಳೆ ಬರ್ತದೆ, ಮತ್ತೆ ಚೇಂಜ್ ಮಾಡ್ತಾ ಇದ್ದಾರೆ. 3 ಗಿಡದಲ್ಲಿ 38-40 ಸಾವಿರ ರೂಪಾಯಿ ಹಣ್ಣು ಬೆಳೆದೆ. ಮತ್ತು ಅದು ಬೇಗ ಸೆಲ್ಫ್ ಲೈಫ್ ಅಂತಾರೆ ಇಂಗ್ಲೀಷ್ನಲ್ಲಿ, ಅದು ಜಾಸ್ತಿ ದಿವಸ ಇರ್ತದೆ.
ನೀವು ಯಾವ ನೈಸರ್ಗಿಕ ಕೃಷಿಯಲ್ಲಿ ಸಾವಯವ ಕೃಷಿಯಲ್ಲಿ ಯಾವುದೇ ತಗೋರಿ, ಕೊತ್ತಂಬರಿ ತಗೋರಿ, ಮಾವು ತಗೋರಿ, ತರಕಾರಿ ತಗೋರಿ, ಅದಕ್ಕೆ ಫ್ರಿಜ್ಜೇ ಬೇಕಾಗಿಲ್ಲ. ಅದೇ ಏನು ನಾವೇನು ಸಿಟಿ ಸುತ್ತ ಬೆಳೀತಾ ಇದ್ದೀವಲ್ಲ ಸಿವೇಜ್ ವಾಟರ್ಲಿಂದ, ಅದು ಭಾಳ ಡೇಂಜರ್. ಅವೇ ಕ್ಯಾನ್ಸರ್ ಬರ್ತಾ ಇರೋದು. ಮತ್ತು ಕ್ಯಾಬೇಜ್, ಇವೆಲ್ಲ ಗೋಬಿ ಮಂಚೂರಿ ತಿಂತಿಲ್ಲ, ಅದಕ್ಕೊಂದು ಡೈಮಂಡ್ ಬ್ಯಾಗ್ ಅಂತಂದು ಬರ್ತದೆ, ಅದು ಕೆಮಿಕಲ್ ಎದ್ರೇ ಸಾಯ್ತದೆ. ಆ ಜನಗಳಿಗೆ ಹಂಗೆ ಆಗಿಬಿಟ್ಟಿದೆ. ದಯವಿಟ್ಟು ಈ ಸೊಪ್ಪು ತರಕಾರಿಲಿಂದಂತೂ ಭಾಳ ಕಾಯಿಲೆಗಳು ಬರ್ತಾ ಇದ್ದಾವೆ. ದಯವಿಟ್ಟು ನಮ್ಮ ಕೃಷಿ ಸಖಿಯರಿಗೆ ಹೇಳ್ತೀನಿ, ಇಲ್ಲಿ ಭಾಳ ಚೆನ್ನಾಗಿ ಶೆಡ್ಯೂಲ್ ಮಾಡಿದ್ದಾರೆ. ಮತ್ತು ಪ್ರಾತ್ಯಕ್ಷಿತೆ ಮುಖಾಂತರ ನೀವೇ ಮಾಡಬೇಕು. ನಿಮಗೇನು ಬೇಕು ಇಲ್ಲೆಲ್ಲ ಏನು ತೋರಿಸಿದ್ರೆ ಎಲ್ಲ ಇವೆಲ್ಲ ನಿಮ್ಮ ಕೈಲಿ ಮಾಡಿಸ್ತೀವಿ. ಅಟ್ಲೀಸ್ಟ್ ನೀವು ಅಲ್ಲಿ ಹೋಗಿ ತಯಾರು ಮಾಡೋದು ಬೇಡ, ಇಂಥ ನಮ್ಮ ತೋಟಗಾರಿಕಾ ಕಾಲೇಜಿನಲ್ಲಿ ಇದೆಯಪ್ಪ, ಇಂತಿಂಥ ವಸ್ತುಗಳು ಸಿಗ್ತಾವ, ಅವು ಹಾಕ್ತಾರೆ, ಒಳ್ಳೆ ಬೆಳೆ ಬರ್ತೈತಿ, ನಾವು ಪರಿಸರನೂ ರಕ್ಷಣೆ ಮಾಡ್ಬೋದು, ಆದಾಯ ಏನು ಖರ್ಚು ಮಾಡ್ತಿಲ್ಲ ಅದು ಕೂಡ ಕಮ್ಮಿ ಆಗ್ಬೋದು ಅನ್ನೋದು ತಿಳುವಳಿಕೆ ಹೇಳ್ಕೊಡಕ್ಕೆ ಇದೊಂದು ಭಾರತ ಸರ್ಕಾರ ಈ ಒಂದು ಎಲ್ಲ ಯೋಜನೆ ಮಾಡಿದ್ದಾರೆ. ನಾವೆಲ್ಲ ಹಳ್ಳಿಗೆ ಹೋಗಿ ಹೇಳೋಕ್ಕಾಗಲ್ಲ. ನೀವೆಲ್ಲ ಕೃಷಿ ಸಖಿಯರು ಸ್ವಲ್ಪ SLC ಪಾಸ್ ಆಗಿರ್ತೀರಿ, ಮತ್ತು ಎಲ್ಲ ಕನ್ನಡದಲ್ಲಿದೆ. ನೀವು ನಿಮ್ಮಲ್ಲಿಂದ ಒಂದು 100 ಜನ ಕೇಳಿದ್ರು ಸಾಕು. ಮತ್ತು ಇಂಥ ಪ್ರಾಡಕ್ಟ್ ಇಲ್ಲಿ ಸಿಗ್ತದೆ ನೀವು. ಮತ್ತೆಲ್ಲ ನಮ್ಮ ಮಕ್ಕಳು ಕೂಡ ಮಾಡ್ತಾರೆ, ಅವರಿಗೆ ಅದೊಂದು ಕೋರ್ಸ್ ಇದೆ. ಮತ್ತು ಭಾಳ ಪುಸ್ತಕದಲ್ಲಿ ಹೆಂಗೆ ತಯಾರು ಮಾಡ್ಬೇಕನ್ನೋದು ಹೇಳ್ಕೊಟ್ಟಿದೆ, ಅಚ್ಚುಕಟ್ಟ ಕನ್ನಡದಲ್ಲಿದೆ. ಎಲ್ಲ ಇದೆ. ಇದು ನಿಮಗೆಲ್ಲ ಒಂದೊಂದು ಬುಕ್ಕು ಕೊಟ್ಟಿರ್ತೀವಿ. ದಯವಿಟ್ಟು ಓದ್ರಿ. ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ನಿಮ್ಮ ಮನೆಯಾಗ ಮಕ್ಕಳು ಯಾರು ಓದೋರು ಇರ್ತಾರಲ್ಲ ಅವ್ರ ಕೈಲಿ ಎಕ್ಸ್ಪ್ಲೇನ್ ಮಾಡಿಸ್ಕೊರಿ, ಮಾಡಿ. ಆದಷ್ಟು ಇದು ಉದ್ದೇಶ ಏನು ಭಾರತ ಸರ್ಕಾರದಂದ್ರೆ ಮುಂದಿನ ಪೀಳಿಗೆಗೆ ಫಲವತ್ತಾದ ಭೂಮಿ ಇರಬೇಕು, ಪರಿಸರ ಕಾಪಾಡಬೇಕು, ನಾವು ತಿನ್ನೋ ಆಹಾರದಲ್ಲಿ ವಿಷ ಇರಬಾರ್ದು ಅನ್ನೋದಕ್ಕೋಸ್ಕರ ಒಳ್ಳೆಯ ಉದ್ದೇಶ ಇಟ್ಕೊಂಡು ಈ ಒಂದು ಕಾರ್ಯಕ್ರಮ ನೋಡ್ರಿ. ಎಲ್ಲಿ ಡೆಲ್ಲಿ, ಎಲ್ಲಿ ಬೀದರ್ 2 ಪ್ರೋಗ್ರಾಮ್ ಕೊಟ್ಟಿದ್ದಾರೆ. 30 ಜನ ಕೃಷಿ ಸಚಿವರಿಗೆ, ಒಂದು 13ರಿಂದ 17ನೇ ತಾರೀಕು, ಮತ್ತು 18ನೇ ತಾರೀಕು ಹಿಡಿದು 22ನೇ ತಾರೀಕು, ಮತ್ತು 30 ಕೃಷಿ ಸಖಿಯರಿಗೆ ನಾವು ಇದೇ ತರಬೇತಿ ಕೊಡ್ತಾ ಇದ್ದೀವಿ. ನಿಮಗೆಲ್ಲ ಸರ್ಕಾರದಿಂದ ನಾವು ಕೊಡ್ತೀವಿ. ನಿಮ್ಗೆ ಇಲ್ಲಿ ಒಳ್ಳೆ ಊಟ ಇದೆ, ವಸತಿ ಇದೆ, ನಿಮ್ಗೆ ಏನು ಬೇಕು ಹೇಳ್ರಿ ಅದು ಮಾಡಿಸ್ಕೊಡ್ತೀವಿ ಸರ್. ದಿನ ನಾವು ಹುಗ್ಗಿ ಉಡ್ತೀವಿ ಅಂದ್ರೂ ಹುಗ್ಗಿ ಮಾಡಿಸ್ಕೊಡ್ತೀವಿ. ದಯವಿಟ್ಟು ನೀವೆಲ್ಲ ಮರೆತುಬಿಟ್ಟು 5 ದಿವಸ ತರಬೇತಿ ತಗೋ, ಅದು ಇಂಪಾರ್ಟೆಂಟ್. ನಿಮಗೇನು ಮಕ್ಕಳ ಜೊತೆ ಏನು ಕೂಡಿ ಹಾಕಲ್ಲ, ಇಲ್ಲಿ ಎಲ್ಲ ಹೊರಗಡೆ ಎಲ್ಲ ಅಡ್ಡಾಡಿಸ್ತೀವಿ. ಮತ್ತು ಪ್ರಗತಿಪರ ರೈತರಿದ್ದಾರೆ, ಅವ್ರ ಊರಿಗೂ ಕರ್ಕೊಂಡು ಹೋಗ್ತಿದ್ದೀವಿ, ಬಸ್ ಇದೆ. ಮತ್ತು ನಿಮ್ಮ ಜೊತೆ ನಮ್ಮ ಟೀಚರ್ಸ್ಗಳು ಇರ್ತಾರೆ, ಲೇಡಿ ಟೀಚರ್ಸ್ಗಳು ಇರ್ತಾರೆ, ಎಲ್ಲ ಹೆಲ್ಪಿಗೆ ಇರ್ತಾರೆ. ದಯವಿಟ್ಟು ಇದ್ರ ಸದುಪಯೋಗ ಪಡ್ಕೊಂಡು. ಊಟ ಮಾತ್ರ ನಿಮ್ಮ ಮನೆಗಿಂತ ಚೆನ್ನಾಗಿರುತ್ತೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಊಟನೂ ಚೆನ್ನಾಗಿರ್ತದೆ, ನಾಷ್ಟನೂ ಚೆನ್ನಾಗಿರ್ತದೆ. ನೀವೆಲ್ಲೋ ಒಂದು ಹೊರದೇಶಕ್ಕೆ ಹೋಗಿ ಬಂದೀವಿ ಅನ್ನೋ ಫೀಲ್ ನಿಮಗೆ ಬರ್ತದೆ. ಎಲ್ಲ ಜಂಜಾಟ್ ಬಿಟ್ಟು 5 ದಿವಸ ನಿಮ್ಮೆಲ್ಲ ನಿಮ್ಮ ಮನೆಯವರಿಗೆ ಫೋನ್ ನಂಬರ್ ಕೊಡಿ, ನಾನೇ ಫೋನ್ ಮಾಡಿ ಹೇಳ್ತೀನಿ. ಅವ್ರು ತವ್ರ ಮನೆಗೆ ಬಂದಾರಪ್ಪ, ದಯವಿಟ್ಟು 5 ದಿವಸ ಕರಿಬೇಡ ಅಂತ ನಾನು ಹೇಳ್ತೀನಿ. ದಯವಿಟ್ಟು ಇದು ಒಂದು ಒಳ್ಳೆಯ ಕಾರ್ಯಕ್ರಮ, ನೀವು ಭಾಳ ಒಳ್ಳೆಯ ರೀತಿಯಿಂದ ಉಪಯೋಗಿಸ್ಕೊರಿ. ಇನ್ನೂ ಒಂದು 7 ಜನ ಬರಬೇಕು, ಸಾಯಂಕಾಲ ಒಳಗಡೆ ಬರ್ತಾರೆ ಮೇಡಮ್ ಅವರೇ. ಬಂದು 30 ಜನಕ್ಕಿಂತ ಹೆಚ್ಚಿಗೆ ನಾವು ತರಬೇತಿ ಕೊಡ್ತಿದ್ದೀವಿ. ಮತ್ತು ಏನು ನಮ್ಮ ಕಾಲೇಜ್ ಅಂದರೆ ಹಿಂಗೆ ಹೆಂಗಾಗ್ಯದಂದ್ರೆ ಮೊದಲ ಭಾಳ ಮಂದಿಗೆ ಗೊತ್ತಿದ್ದಿಲ್ಲ. ಈಗೆಲ್ಲ ಇಡೀ ಜಿಲ್ಲೆಯಾದ್ಯಂತ ಪ್ರಸಿದ್ಧ ಆಗಿದೆ. ಸಾಕಷ್ಟು ಕಾರ್ಯಕ್ರಮಗಳು ನಡೀತಾ ಇದ್ದಾವೆ. ನಮ್ಮ ಮಕ್ಕಳು ಕೂಡ ದಿನ ಸಿಟಿಯಲ್ಲಿ ನಾವೇನು ELPದಲ್ಲಿ ಬೆಳೀತಾ ಇದ್ದೀವಲ್ಲ, ತರಕಾರಿ ಆಗಿರ್ಬೋದು, ಇವೆಲ್ಲ ಬಯೋಜನ್ಸ್ ಆಗಿರ್ಬೋದು, ಸಾವಯವ ಬಯೋಫುಡ್ಸ್ ಆಗಿರ್ಬೋದು, ಎಲ್ಲ ನಮ್ಮ ಕಾಲೇಜ್ ಹೆಸರು ಗೊತ್ತಾಗ್ತಾ ಇರೋದೇ ನಮ್ಮ ಮಕ್ಕಳಿದೆ. ಅದಕ್ಕೆ ಒಂದು ಒಳ್ಳೆಯ ಕಾರ್ಯಕ್ರಮ ನಡೆದಿದೆ. ಮತ್ತು ಮಣ್ಣಿನ ಬಗ್ಗೆನೂ ಕೂಡ ಒಂದು ಒಳ್ಳೆಯ ದೊಡ್ಡ ಲ್ಯಾಬ್ ಇದೆ, ಸುಜಾಲ ಪ್ರಾಜೆಕ್ಟ್ ಇದೆ, ಇನ್ವಾಲ್ವ್ ಇದೆ. ಇಡೀ ಕನ್ನಡದಾಗೆ ಒಂದು ವರ್ಡು ಇಂಗ್ಲೀಷ್ ಯೂಸ್ ಮಾಡಲ್ಲ. ನಿಮಗೆ ಮನಮುಟ್ಟುವ ರೀತಿಯಲ್ಲಿ ಎಲ್ಲ ವಿಜ್ಞಾನಿಗಳು ಪಾಠ ಮಾಡ್ತಾರೆ. ದಯವಿಟ್ಟು ಅದು ಸದುಪಯೋಗ ಪಡಿಸ್ಕೋಬೇಕು. ಈ ಕಾರ್ಯಕ್ರಮ ಒಳ್ಳೆ ಮಾಡ್ತಾರೆ, ಮತ್ತೆ ಇನ್ನೊಂದು ಕಾರ್ಯಕ್ರಮ ನಮಗೆ ಕೊಡ್ತಾರೆ. ದಯವಿಟ್ಟು ಇದು ಒಂದು ಒಳ್ಳೆಯ ಕಾರ್ಯಕ್ರಮ, ಇದು ಭಾಳ ಯಶಸ್ವಿ ಆಗಲಿ ತಿಳ್ಕೊಂಡು ಆಶಿಸ್ತಾ ನನಗೆ ನಮ್ಮ ಕಾರ್ಯಕ್ರಮದ ಆಯೋಜಕ ಮತ್ತು ಅದೇ ರೀತಿ
ನಮ್ಮ ವೈದ್ಯನಾಥ್ ಅವರು ಬಂದಿದ್ದಾರೆ. ಎಲ್ಲರೂ ಶಾಂತ ರೀತಿಯಿಂದ ಕುಂತು ಇದೊಂದು ಉದ್ಘಾಟನಾ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದಿರಿ. ಮುಂದಿನ ದಿನಗಳ ತರಬೇತಿನೂ ಯಶಸ್ವಿ ಆಗಲಿ ಅಂತ ಹೇಳ್ತಾ ನಾನು ಎರಡು ಮಾತು